ಮತ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ವೀರೇಶ್ ಫ್ರೀ ಫೈರ್. ಇವಾಗ ಈ ಚಾನಲ್ ನೇಮ್ ಮತ್ತೆ ಕಂಟೆಂಟ್ ನೋಡಿ ಶಾಕ್ ಆಗ್ಬೋದಲ್ಲ? ಶಾಕ್ ಆಗಬೇಡಿ. ಇನ್ನು ಮುಂದೆ ಈ ಚಾನಲ್ ವಿಡಿಯೋಸ್ ತುಂಬಾ ಇನ್ಫಾರ್ಮೇಟಿವ್ ಆಗಿ ಬರುತ್ತೆ. ಈ ವಿಡಿಯೋ ಜಸ್ಟ್ ವಿಡಿಯೋ ಅಲ್ಲ, ಇದು ನಮ್ಮ ಕಂಬ್ಯಾಕ್ ಸ್ಟೋರಿ. 2021 ಅಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಆ ಟೈಮ್ ಅಲ್ಲಿ ನಾನು ಫ್ರೀ ಫೈರ್ ಗೇಮಿಂಗ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ. ಸುಲಭವಾಗಿ ಸಪೋರ್ಟ್ ಕೂಡ ಬಂದಿತ್ತು. ಆವಾಗಲೇ ನಾನು 5K ಪ್ಲಸ್ ಸಬ್ಸ್ಕ್ರೈಬರ್ಸ್ ನ ರೀಚ್ ಮಾಡಿದ್ದೆ. 2023 ವರೆಗೂ ವಿಡಿಯೋಸ್ ಅಪ್ಲೋಡ್ ಮಾಡ್ದೆ. ಆಮೇಲೆ ಗ್ಯಾಪ್ ಬಂದು ಕಮ್ ಬ್ಯಾಕ್ ಮಾಡಬೇಕು ಅಂತ ಟ್ರೈ ಮಾಡಿದೆ, ಬಟ್ ಕಮ್ ಬ್ಯಾಕ್ ಮಾಡಕ್ಕೆ ಆಗ್ಲಿಲ್ಲ. ಸೊ ಗೈಸ್, ನಾನು ಡಿಸೈಡ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡೆ. ಮತ್ತೆ ಕಮ್ ಬ್ಯಾಕ್ ಮಾಡೋಣ ಅಂತ ಅನ್ಕೊಂಡೆ. ಪರ್ಸನಲ್ ರೀಸನ್ಸ್ ಇಂದ ಅದು ಕೂಡ ನಡೀಲಿಲ್ಲ. ಮತ್ತೆ 2025 May 6ಗೆ ಇನ್ನೊಂದ್ಸರಿ ಟ್ರೈ ಮಾಡಿದೆ. ಅದು ಬೇರೆ ಪ್ಲಾನ್ ಆಯ್ತು ಗೈಸ್. ವಿಡಿಯೋಸ್ ಮಾಡಬೇಕು ಅಂತ ಬಂದು ಸುಮ್ಮನೆ ಆಗ್ಬಿಟ್ಟೆ. ಯಾಕಂದ್ರೆ ಆ ಟೈಮಲ್ಲಿ ಕಂಟೆಂಟ್ ಕೂಡ ಸಿಗ್ತಾ ಇರಲಿಲ್ಲ, ರಿಸರ್ಚ್ ಕೂಡ ತುಂಬಾ ಮಾಡ್ತಾ ಇದ್ದೆ. ಅದು ಕೂಡ ನನಗೆ ಕರೆಕ್ಟಾಗಿ ಸೆಟ್ ಆಗಲಿಲ್ಲ. ಮತ್ತೆ 2025 ಡಿಸೆಂಬರ್ 20ಗೆ ನಾನು ಡಿಸೈಡ್ ಮಾಡ್ಕೊಂಡೆ, ಯಾಕೆ ನಾನು ಯೂಟ್ಯೂಬ್ ಮಾಡ್ಕೊಬಾರ್ದು, ಮತ್ತೆ ರೀಸ್ಟಾರ್ಟ್ ಯಾಕೆ ಮಾಡಬಾರ್ದು ಅಂತ. ಸೊ ಗೈಸ್, ರೀಸ್ಟಾರ್ಟ್ ಮಾಡಬೇಕು ಅಂತ ಥಿಂಕ್ ಮಾಡಿ ಒಂದು ಪವರ್ಫುಲ್ ಆಗಿರೋ ಕಂಟೆಂಟ್ ನ, ಇನ್ಫಾರ್ಮೇಟಿವ್ ಕಂಟೆಂಟ್ ನ ತಗೊಂಡ್ ಬಂದಿದ್ದೀವಿ. ಸೊ ಗೈಸ್, ಇದು ನಿಮಗೆ ತುಂಬಾ ಇನ್ಫಾರ್ಮೇಶನ್ ಹಾಗೆ ಯೂಸ್ಫುಲ್ ಕಂಟೆಂಟ್ ಆಗಿರುತ್ತೆ ನಮ್ಮ ಚಾನಲ್ ನಲ್ಲಿ. ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ, ಇವಾಗಲೂ ಕೂಡ ಹೇಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಎಲ್ಲರೂ ಹಳೆ ಸಬ್ಸ್ಕ್ರೈಬರ್ಸ್ ಪ್ರತಿ ವಿಡಿಯೋ ನೋಡ್ತಾ ಇರಿ, ಮತ್ತೆ ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಇನ್ನು ಮುಂದೆ ಬರೋ ವಿಡಿಯೋಸ್ ಎಲ್ಲ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಮತ್ತೆ ತುಂಬಾ ಇನ್ಫಾರ್ಮೇಟಿವ್ ಕೂಡ ಸಿಗುತ್ತೆ, ಹಾಗೆ ತುಂಬಾ ನಾಲೆಜ್ ಕೂಡ ಬರುತ್ತೆ. ಇದು ಕನ್ನಡ ಕಮೆಂಟ್ ತುಂಬಾ ಡಿಫ್ರೆಂಟ್ ಆಗಿ, ಯೂನಿಕ್ ಆಗಿ ಬರೋ ಕಂಟೆಂಟ್ಸ್ ನಿಮಗೆ ಸಿಮಿಲರ್ ಅನ್ಸುತ್ತೆ, ಬಟ್ ನಾ ಮಾಡೋ ಕಂಟೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿನೇ ಇರುತ್ತೆ. ನೀವೇ ಕೂಡ ಅರ್ಥ ಮಾಡ್ಕೋತೀವಿ. ಹಾಯ್ ಫ್ರೆಂಡ್ಸ್, ನಾನು ವಿಕ್ರಮ್. ಇನ್ನು ಮುಂದೆ ಈ ಚಾನಲಲ್ಲಿ ಬರೋ ಎಲ್ಲ ಫೇಸ್ ಕ್ಯಾಮ್ ವಿಡಿಯೋಸ್ ನಾನು ಮಾಡ್ತೀನಿ. ಕ್ಯಾಮ್ರಾ ಮುಂದೆ ಫಸ್ಟ್ ಟೈಮ್ ಬರೋದನ್ನ ಫೀಲಿಂಗ್ ನರ್ವಸ್, ಆದರೂ ನಮ್ಮ ಕನ್ನಡ ಕಮ್ಯುನಿಟಿಗೆ ಏನಾರೇ ಒಂದು ಹೊಸ ಟೈಪ್ ಕಂಟೆಂಟ್ ಕೊಡಬೇಕಂತ ಹೇಳಿ ಡಿಸೈಡ್ ಮಾಡಿ ಬಂದಿವಿ. ಹೊಸ ಸ್ಟೈಲ್ ಅಂದ್ರೆ ಡಾಕ್ಯುಮೆಂಟ್ರಿ ಇನ್ ಕನ್ನಡ. ನಿಮ್ಗೂ ಹಂಗ ಅನಿಸ್ತೈತಿ? ಕಂಟೆಂಟ್ ಬರೋದು ಲೇಟ್ ಆಕೈತಿ, ಆದ್ರೆ ಪಕ್ಕಾ ನಿಮ್ಗೆ ಇಷ್ಟ ಆಕೈತಿ.